ಒಂದು ಕಾಲದಲ್ಲಿ ಹಸಿರು ಮರಗಳು, ತಂಪಾದ ನೀರು ಮತ್ತು ಹೂವಿನ ಸುಗಂಧದಿಂದ ತುಂಬಿದ ಒಂದು ಸುಂದರವಾದ ಕೆರೆಯಿತ್ತು. ಆ ಕೆರೆಯಲ್ಲಿ ಅನೇಕ ಪ್ರಾಣಿಗಳು ಸಂತೋಷದಿಂದ ಬದುಕ್ತಾ ಇದ್ವು. ಅದೇ ಕೆರೆಯಲ್ಲಿ ನಿಧಾನವಾಗಿ ನಡೆಯುವ ಮತ್ತೆ ತುಂಬ ಬುದ್ಧಿವಂತನಾದ ಒಂದು ಮಾಯಾ ಆಮೆಯು ವಾಸಿಸ್ತಿತ್ತು. ಈ ಆಮೆ ಸಾಮಾನ್ಯ ಆಮೆ ಅಲ್ಲ. ಅವನು ಯೋಚಿಸಬಲ್ಲ, ಆಡಬಲ್ಲ, ಕಲಿಯಬಲ್ಲ ಮತ್ತು ತನ್ನ ಬಗ್ಗೆ ತುಂಬ ಹೆಮ್ಮೆ ಪಡ್ತಾ ಇದ್ದ. ದಿನೇ ದಿನೇ ಅವನಿಗೆ ತನ್ನ ಬುದ್ಧಿಯ ಮೇಲೆ ಹೆಚ್ಚು ಅಹಂಕಾರ ಹುಟ್ಟತೊಡಗಿತ್ತು. ಕೆರೆಯಲ್ಲಿರುವ ಇತರ ಪ್ರಾಣಿಗಳಿಗಿಂತ ತಾನು ಹೆಚ್ಚು ಜಾಣ, ಹೆಚ್ಚು ವಿಶೇಷ ಎಂದು ಅವನು ಭಾವಿಸ್ತಾ ಇದ್ದ. ಒಂದು ದಿನ ಆಕಾಶದಲ್ಲಿ ಹಾರಾಡುತ್ತಿರುವ ಸುಂದರ ಹಕ್ಕಿಗಳನ್ನು ನೋಡಿ ಆಮೆಗೆ ಒಂದು ಆಸೆ ಹುಟ್ಟಿತು. ಆಕಾಶದ ಮೇಲಿಂದ ಭೂಮಿಯನ್ನು ನೋಡಬೇಕು, ಮೋಡಗಳ ಮಧ್ಯೆ ಹಾರಬೇಕು ಎಂದು ಅವನು ಕನಸು ಕಂಡ. ಆ ಆಸೆ ನಿಧಾನವಾಗಿ ದೊಡ್ಡ ಕನಸಾಗಿ ಬೆಳೆಯಿತು. ಹಕ್ಕಿಗಳ ಸಹಾಯದಿಂದ ಆಮೆಗೆ ಒಂದು ಅಪೂರ್ವ ಅವಕಾಶ ಸಿಕ್ಕಿತು. ಅವನು ಮೊದಲ ಬಾರಿಗೆ ಕೆರೆಯನ್ನು ಬಿಟ್ಟು ಆಕಾಶದ ಕಡೆಗೆ ಹಾರಿದ. ಗಾಳಿ ತಂಪಾಗಿ ತಾಕ್ತಾ ಇತ್ತು. ಕೆರೆ, ಮರಗಳು, ಹೊಲಗಳು ಎಲ್ಲವೂ ಚಿಕ್ಕದಾಗಿ ಕಾಣಿಸ್ತಾ ಇದ್ವು. ಆಮೆಯ ಮನಸ್ಸು ಸಂತೋಷದಿಂದ ತುಂಬಿ ಹೋಗಿತ್ತು. ಆಕಾಶಯಾತ್ರೆ ಆಮೆಗೆ ಹೊಸ ಅನುಭವ ನೀಡಿತು. ಆದರೆ ಆ ಅನುಭವದ ಜೊತೆಗೆ ಅವನ ಹೃದಯದಲ್ಲಿ ಅಹಂಕಾರವು ಹೆಚ್ಚಾಗತೊಡಗಿತು. ತಾನು ಇತರ ಪ್ರಾಣಿಗಳಿಗಿಂತ ಎತ್ತರದಲ್ಲಿದ್ದೇನೆ, ಈಗ ಎಲ್ಲರಿಗಿಂತ ವಿಶಿಷ್ಟನಾಗಿದ್ದೇನೆ ಎಂದು ಅವನು ಭಾವಿಸಿದ. ಹಾರುತ್ತಾ ಹೋಗುತ್ತಿದ್ದಂತೆ ಆಮೆ ತನ್ನ ಎಚ್ಚರಿಕೆಯನ್ನು ಮರೆತೆ ಹೋಗಿತ್ತು. ಸಂತೋಷ ಮತ್ತು ಹೆಮ್ಮೆ ಅವನ ಮನಸ್ಸನ್ನು ಆವರಿಸಿತು. ತಾನು ಎಲ್ಲವನ್ನೂ ಮಾಡಬಲ್ಲೆ, ಯಾರ ಸಹಾಯವೂ ಬೇಡ ಎಂಬ ಭಾವನೆ ಅವನಲ್ಲಿ ಬೆಳೆಯಿತು. ಆದರೆ ಪ್ರಕೃತಿಯ ನಿಯಮಗಳು ಅಹಂಕಾರವನ್ನು ಸಹಿಸುವುದಿಲ್ಲ. ಆಕಾಶದಲ್ಲಿ ಹಾರುವುದು ಸುಲಭದ ಕೆಲಸವಲ್ಲ. ಎತ್ತರ ಹೆಚ್ಚಾದಂತೆ ಅಪಾಯವೂ ಹೆಚ್ಚಾಗುತ್ತದೆ. ಆಮೆ ಈ ಸತ್ಯವನ್ನು ಮರೆತಿದ್ದ. ಒಂದು ಕ್ಷಣದಲ್ಲಿ ಆಮೆಗೆ ತನ್ನ ತಪ್ಪಿನ ಅರಿವು ಆಗತೊಡಗಿತು. ಆದರೆ ಅಷ್ಟರಲ್ಲೇ ಪರಿಸ್ಥಿತಿ ಬದಲಾಗಿತ್ತು. ಆಮೆ ನಿಧಾನವಾಗಿ ಕೆಳಗೆ ಬೀಳತೊಡಗಿತು. ಅದೃಷ್ಟವಶಾತ್ ಅವನು ಮೃದು ನೆಲದ ಮೇಲೆ ಸುರಕ್ಷಿತವಾಗಿ ಬೀಳುತ್ತಾನೆ. ಕೆರೆಗೆ ಮರಳಿದ ಆಮೆ ದಣಿದಿದ್ದ, ಭಯಗೊಂಡಿದ್ದ ಮತ್ತು ಮನಸ್ಸಿನಲ್ಲಿ ತುಂಬ ಯೋಚನೆಗಳಿದ್ದವು. ಆಕಾಶಯಾತ್ರೆ ಆಮೆಗೆ ಸಂತೋಷ ನೀಡಿದರೂ ಅಹಂಕಾರ ಎಷ್ಟು ಅಪಾಯಕಾರಿಯದು ಎಂಬ ಪಾಠವನ್ನು ಕಲಿಸಿತ್ತು. ಇದೀಗ ಆಮೆ ಬದಲಾಗಿದೆ. ಅವನು ಮತ್ತೆ ನಿಧಾನವಾಗಿ ನಡೆಯುತ್ತಿದ್ದ, ಇತರ ಪ್ರಾಣಿಗಳನ್ನು ಗೌರವದಿಂದ ನೋಡುತ್ತಿದ್ದ. ತನ್ನ ಸಾಮರ್ಥ್ಯವನ್ನು ಅರಿತುಕೊಂಡರೂ ಅತಿಯಾದ ಹೆಮ್ಮೆ ತೊಂದರೆ ತರುತ್ತದೆ ಎಂಬುದನ್ನು ಅವನು ಮನಗಂಡಿದ್ದ. ಆಮೆ ಪ್ರತಿದಿನ ಕೆರೆಯ ತೀರದಲ್ಲಿ ಕುಳಿತು ಆಕಾಶವನ್ನು ನೋಡ್ತಿದ್ದ. ಆದರೆ ಈಗ ಅವನ ಕಣ್ಣಲ್ಲಿ ಅಹಂಕಾರ ಇರಲಿಲ್ಲ. ಬದಲಾಗಿ ಕೃತಜ್ಞತೆ ಮತ್ತು ವಿನಯತೆ ಇತ್ತು. ಮಕ್ಕಳೇ, ಈ ಕಥೆ ನಮಗೆ ಒಂದು ಮುಖ್ಯ ಪಾಠವನ್ನು ಕಲಿಸುತ್ತದೆ. ನಾವು ಏನೇ ಸಾಧಿಸಿದರೂ, ಎಷ್ಟು ಎತ್ತರಕ್ಕೆ ಹೋದರೂ ಅಹಂಕಾರ ನಮ್ಮನ್ನು ಕೆಳಗೆ ಬೀಳಿಸಬಹುದು. ವಿನಯತೆ ಮತ್ತು ಜಾಣ್ಮೆ ನಮ್ಮನ್ನು ಸದಾ ಸುರಕ್ಷಿತವಾಗಿ ಮುನ್ನಡೆಸುತ್ತವೆ. ಇದೇ ಮಾತನಾಡುವ ಆಮೆ ಮತ್ತು ಆಕಾಶಯಾತ್ರೆಯ ಸಾರ. ನೀತಿ: ಅಹಂಕಾರ ಅಪಾಯಕಾರಿ, ವಿನಯತೆ ಜೀವನದ ರಕ್ಷೆ. ಎಲ್ಲೇ ಶ್ರೀ.